ತ್ಯಾಜ್ಯ ವಿಂಗಡಿಸಿದ ಭೀಮಾ ಜ್ಯುವೆಲರ್ಸ್ಗೆ 50,000 ದಂಡವನ್ನು ವಿಧಿಸಲಾಗಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳಿಂದ ದಂಡ ವಿಧಿಸಿದ್ದಾರೆ. ತ್ಯಾಜ್ಯ ವಿಂಗಡಿಸಿದ ಭೀಮಾ ಜ್ಯುವೆಲರ್ಸ್ಗೆ 50,000 ದಂಡವನ್ನು ವಿಧಿಸಲಾಗಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳಿಂದ ದಂಡ ವಿಧಿಸಿದ್ದಾರೆ. ಕೋರಮಂಗಲದ ಭೀಮಾ ಜ್ಯುವೆಲರಿಗೆ 50,831 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕೋರಮಂಗಲ 4ನೇ ಬ್ಲಾಕ್ನಲ್ಲಿರುವಂತಹ ಭೀಮಾ ಜ್ಯುವೆಲರಿ ಇದು. ಹಸಿ ಮತ್ತು ಒಣ ತ್ಯಾಜ್ಯವನ್ನ ವಿಂಗಡಿಸಿಲ್ಲ. ಭೀಮಾ ಜ್ಯುವೆಲರ್ಸ್ ಫುಟ್ಪಾತ್ ಬದಿಯಲ್ಲಿ ತ್ಯಾಜ್ಯವನ್ನ ಬಿಸಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಬೆಳಗ್ಗೆ ಮಾರ್ಷಲ್ಗಳು ಗಸ್ತು ತಿರುಗ್ತಾ ಇದ್ದಂತಹ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಸಾರ್ವಜನಿಕ ಸ್ಥಳದಲ್ಲಿ ತ್ಯಾಜ್ಯವನ್ನ ಇಟ್ಟು ಅನೈರ್ಮಲ್ಯವನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನು ಉಲ್ಲಂಘಿಸಿದ ಹಿನ್ನೆಲೆ ಭೀಮಾ ಜ್ಯುವೆಲರಿ ಸಂಸ್ಥೆಗೆ ತಕ್ಷಣವೇ 50,000 ಮೂಲ ದಂಡವನ್ನು ವಿಧಿಸಲಾಗಿದೆ. ಸೇವಾ ಶುಲ್ಕ ಅಂತ ಹೇಳಿ 839 ರೂಪಾಯಿ ಸೇರಿ 50,839 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಅಧಿಕಾರಿಗಳು. ಈಗಾಗಲೇ ಸಾಕಷ್ಟು ಬಾರಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು, ಎಚ್ಚರಿಕೆಯನ್ನ ಮಾಡಿಕೊಂಡ್ರು ಕೂಡ ಯಾರು ಕೂಡ ಬದಲಾಗ್ತಾ ಇಲ್ಲ. ಹಾಗಾಗಿ ಈ ರೀತಿ ದಂಡ ಯೋಜನೆಯನ್ನು ತಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಶಿ. ಶಶಿ, ಎಷ್ಟು ದಂಡ ವಿಧಿಸಿದ್ದಾರೆ, ಯಾವಾಗ ಇದು ಬೆಳಕಿಗೆ ಬಂದಿತ್ತು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ? ತೇಜಸ್ವಿನಿ, ಶನಿವಾರ ಸಂಜೆ ಸಮಯದಲ್ಲಿ ಏನು ಕೋರಮಂಗಲದಲ್ಲಿರುವಂತಹ ಭೀಮಾ ಜ್ಯುವೆಲರ್ಸ್ ಅವರು ಕಸವನ್ನ ವಿಲೇವಾರಿ ಮಾಡದೆ ಅಲ್ಲೇ ಏನ್ ಫುಟ್ಪಾತ್ ನಲ್ಲಿ ಅವ್ರ ಜ್ಯುವೆಲರ್ಸ್ ಶಾಪ್ ಮುಂದೆನೆ ಆ ಕಸವನ್ನ, ಹಸಿ ಕಸ ಒಣ ಕಸವನ್ನ ವಿಂಗಡಿಸದೆ ಒಟ್ಟಿಗೆ ಹಾಕಿದ್ರು. ಈ ಕಾರಣದಿಂದಾಗಿ ಜಿಬಿಎ ಪ್ರತಿಯಿಂದನೂ ಕೂಡ ಬಿಬಿಎಂಪಿ ಇದ್ದಾಗಲೂ ಕೂಡ ಸಾಕಷ್ಟು ಅವೇರ್ನೆಸ್ ಅನ್ನ ಮಾಡ್ತಾ ಇದ್ರು, ದಂಡ ಪ್ರಯೋಗವನ್ನು ಕೂಡ ಮಾಡ್ತಾ ಇದ್ರು. ಏನಂತಂದ್ರೆ ಹಸಿ ಕಸ ಒಣ ಕಸವನ್ನ ವಿಂಗಡಣೆ ಮಾಡಿ ಸಪರೇಟ್ ಆಗಿ ಕೊಡ್ಬೇಕು. ಆದ್ರೆ ಅದನ್ನ ಮಾಡದೆ ಒಟ್ಟಿಗೆ ಇವರು ಕಸವನ್ನ ಸುರಿದಿದ್ರು. ಅದು ವಿಂಗಡಣೆ ಮಾಡಿ ಏನ್ ಪಾಲಿಕೆಯಿಂದ ಬರುವಂತ ಏನು ಪೌರ ಕಾರ್ಮಿಕರು ಅವ್ರಿಗೆ, ಇಲ್ಲ ಅಂತಂದ್ರೆ ವೆಹಿಕಲ್ ಬರುತ್ತೆ, ಆ ವೆಹಿಕಲ್ಗೆ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಜಿಬಿಎ ಇಂದ ಗುರುತಿರುವಂತ ಏನು ಕಸದ ಡಬ್ರಿಸ್ ಏನಿರ್ತಾ ಆ ಒಂದು ಜಾಗದಲ್ಲಿ ಇವ್ರು ಹೋಗಿ ಕಸವನ್ನ ವಿಲೇವಾರಿ ಮಾಡ್ಬೇಕಾಯ್ತು. ಆದ್ರೆ ರಸ್ತೆ ಮಧ್ಯೆ ಅವೈಜ್ಞಾನಿಕವಾಗಿ ಹಸಿ ಕಸ ಮತ್ತೆ ಒಣ ಕಸವನ್ನ ಎರಡನ್ನು ಕೂಡ ಸುರಿದಿರೋದ್ರಿಂದ ಅಲ್ಲೇ ಕಂಡಂತ ಸಾರ್ವಜನಿಕರು ಕೂಡ ಒಂದಷ್ಟು ಜನ ದೂರನ್ನು ಕೂಡ ಆಗಾಗ ಅಲ್ಲಿ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಕೂಡ ದೂರನ್ನು ನೀಡ್ತಾ ಇದ್ರು. ಆ ದೂರಿನ ಆಧಾರದ ಮೇರೆಗೆ ಸ್ಥಳಕ್ಕೆ ಹೋದಂತ ಮಾರ್ಷಲ್ಗೆ ಆ ಕಣ್ಣಿಗೆ ಕಂಡು ಬಂದಿದೆ ಅವರು ಅವೈಜ್ಞಾನಿಕವಾಗಿ ಕಸವನ್ನ ಸುರಿದಿರೋದು. ಆಗ ತಕ್ಷಣ ಏನ್ ಕೋರಮಂಗಲದಲ್ಲಿರುವಂತಹ ಭೀಮಾ ಜ್ಯುವೆಲರ್ಸ್ಗೆ ಸುಮಾರು 50,831 ರೂಪಾಯಿ 39 ರೂಪಾಯಿ ದಂಡವನ್ನ ವಿಧಿಸಿ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಅದೇ ಒಂದು ಕಾರ್ಯಕ್ರಮವನ್ನ ಮತ್ತೆ ಏನಾದ್ರು ಮುಂದುವರಿಸಿದ್ರೆ ಅದನ್ನ ಏನಿಗೆ ಫೈನ್ ಹಾಕಿದ್ದಾರೆ 50,000ವನ್ನ ಮತ್ತೆ ಡಬಲ್ ಹಾಕಿ ಅವರಿಗೆ ದಂಡವನ್ನ ವಿಧಿಸುವಂತ ಪ್ರವೃತ್ತಿ ಜಿಬಿಎದಲ್ಲಿ ಇದೆ. ಈ ಕಾರಣದಲ್ಲಿ ಭೀಮಾ ಜ್ಯುವೆಲರ್ಸ್ಗೆ ಒಂದು ಎಚ್ಚರಿಕೆಯನ್ನ ಕೊಡಲಾಗಿದೆ. ಮತ್ತೊಮ್ಮೆ ಅದನ್ನ ಮುಂದುವರಿಸದೆ ಅದನ್ನ ಆಧಾರ ಇಟ್ಕೊಂಡು ಬೇರೆ ಕಡೆನೂ ಕೂಡ ಇವು ನಾಗರಿಕರು ಕೂಡ ಹಸಿ ಕಸ ಒಣ ಕಸವನ್ನ ಪ್ರತ್ಯೇಕವಾಗಿ ಜಿಬಿಎ ಕೊಡಬೇಕು ಅನ್ನೋದು ಕೂಡ ಜಿಬಿಎ ಒಂದು ಒತ್ತಾಸೆಯಾಗಿದೆ. ಓಕೆ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.